ಸುಶಾಂತ್, ಏನ್ ಡಿಸೈಡ್ ಮಾಡಿದ್ರಿ? ಅಣ್ಣ ಹೀಗೆ ಹೇಳಿದ್ಮೇಲೆ ಏನ್ ಡಿಸೈಡ್ ಮಾಡಿದ್ ಮಾತ್ರ? ನಾನ್ ಕೇಳ್ತಾ ಇರೋದು ನಿಮ್ ನಿರ್ಧಾರ. ನಮ್ ನಿರ್ಧಾರ ಏನು ಅಂತ ಅವರು ಕೇಳಿದ್ದಾಯ್ತು. ನಾವಿಬ್ರು ಸುಮ್ನೆ ಪಾಠ ಕೇಳೋ ತರ ಲೆಕ್ಚರರ್ ಮುಂದೆ ಕೂತಿದ್ವಿ ಅನ್ನೋ ತರ ಆಯ್ತು. ಈಗ್ಲಾದ್ರೂ ನಿಮ್ ಡಿಸಿಷನ್ ಏನು ಅಂತ ಹೇಳಿ. ಸರಿ, ನೀವ್ ಹೇಳಲ್ಲ ಅಲ್ವಾ? ನಾನೇ ಹೇಳ್ತೀನಿ. ಈ ಪ್ರಾಜೆಕ್ಟ್ ತಗೊಳ್ಳೋಣ. ಪ್ರಾಜೆಕ್ಟ್ ಬೇಡ ಅಂತ ಹೇಳ್ಬೇಕಾದ್ರೆ ಹೇಗ್ ತಗೊಳಕಾಗುತ್ತೆ ಮಂತ್ರ? ನಾವೀ ಪ್ರಾಜೆಕ್ಟ್ ನ ತಗೊಳ್ಳೇಬೇಕು. ಪ್ಲೀಸ್, ಇದೊಂದ್ಸಲ ನನ್ ಮಾತ್ ಕೇಳಿ. ಹಂಗೂ ಬೇಡ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ. ನಾವೇ ಏನಾದ್ರೂ ಮಾಡಿ ತಗೊಂಡ್ರಾಯ್ತು. ಮಂತ್ರ ಇಲ್ಲ, ಅದು ಅಣ್ಣ ಅವ್ರ ಮಾತಿಗೆ ವಿರುದ್ಧವಾಗಿ ನಾನ್ ಈ ರೀತಿ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ. ಪುಟ್ಟ ಅಣ್ಣ ತಮ್ಮಂದ್ರು ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನೋ ಗಾದೆ ಇದೆ, ಕೇಳಿದಿರಾ? ಅದೇ ತರಾನೇ ಹುಟ್ಟದಾಗ ಪುಟ್ಟು ಮಕ್ಕಳು, ಆಗ ಅವರಿಗೆ ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಬೆಳೆದ್ಮೇಲೆ ಅವ್ರದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇರತ್ತೆ. ಅವ್ರ ಕುಟುಂಬ, ನಿಮ್ ಕುಟುಂಬ ಇಂಪಾರ್ಟೆಂಟ್ ಆಗಿರತ್ತೆ. ನೀವು ಈ ವ್ಯವಹಾರದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು. ಇಡೀ ಬೆಂಗಳೂರಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್ ಅಂತ ಹೆಸರು ತಗೋಬೇಕು ಅಂತ ಕನ್ಸನ್ನ ನಾನ್ ಕಾಣ್ತಾ ಇದ್ದೀನಿ. ಹಾಗಿರ್ಬೇಕಾದ್ರೆ ಇಂಥ ಸಣ್ಣ ಪುಟ್ಟ ರಿಸ್ಕ್ ತಗೊಳ್ಳೇಬೇಕು. ಅದು ನಮ್ಮ ಅಣ್ಣ ಹೇಳ್ತಿರೋದು. ನಿಮ್ಮಣ್ಣ ಹೇಳಿದ್ದನ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವರು ಲೈಫಲ್ಲಿ ರಿಸ್ಕ್ ತಗೋಬಾರ್ದು ಅಂತ ಆರಾಮಾಗಿದ್ದಾರೆ. ಅವ್ರ ತರನೇ ನಾವು ಇದ್ರೆ ಬೆಳೆಯೋದಕ್ಕೆ ಹೇಗ್ ಸಾಧ್ಯ? ಇದು ಕಾಂಪಿಟೇಟಿವ್ ವರ್ಲ್ಡ್. ಕಾಂಪಿಟೇಷನ್ ಮೂಲಕನೇ ನಾವ್ ಗೆಲ್ಲೋದಕ್ ಸಾಧ್ಯ ಆಗೋದು. ಗೆಲ್ಬೇಕು ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿರ್ಬೇಕು. ಎದ್ದು ಬಿದ್ದಾದ್ರೂ ನಾವ್ ಮೇಲೆ ನಿಲ್ಲೇಬೇಕು. ಅಂದ್ರೆ ನಮ್ಮಣ್ಣನ ವಿರುದ್ಧ ನಾನೇ ನಿಂತ್ಕೋಬೇಕು ಅಂತ ಹೇಳ್ತಿದ್ಯಾ? ಜೀವನಾನ ಯುದ್ಧ ಅನ್ಕೊಂಡ್ರೆ ನೀವ್ ನಿಮ್ ಅಣ್ಣನ್ ವಿರುದ್ಧ ನಿಂತಂಗೆ ಅನ್ಸತ್ತೆ. ಅದೇ ಜೀವನಾನ ರನ್ನಿಂಗ್ ರೇಸ್ ಅಂತ ತಗೊಳ್ಳಿ. ಇಷ್ಟು ದಿನ ನಿಮ್ಮ ಅಣ್ಣನ್ ಬೆನ್ ಹಿಂದೆ ನಿಂತಿದ್ರಿ, ಆದ್ರೆ ಇನ್ಮುಂದೆ ನಿಮ್ಮ ಅಣ್ಣನ್ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಇಬ್ರು ಒಟ್ಟಿಗೆ ಓಡಿ. ಅಣ್ಣನಾದ್ರೂ ಗೆಲ್ಲಿ, ತಮ್ಮನಾದ್ರೂ ಗೆಲ್ಲಿ, ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಎರಡೂ ನಿಮ್ಮನೆಗೆ ಸೇರುತ್ತೆ. ಇಷ್ಟು ದಿನ ನಿಮ್ಮ ಅಣ್ಣನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ, ಸಾಕು. ಇನ್ನು ಎಷ್ಟು ದಿನ ಹೀಗೆ ಇರ್ತೀರಾ? ನೀವು ಪ್ರತ್ಯೇಕವಾಗಿ ಓಡಕ್ ಶುರು ಮಾಡ್ಬೇಕು. ಗೆಲುವಿನ ಬಂಗಾರದ ಪದಕನ ನಿಮ್ ಕುತ್ಕೆಲ್ ನೋಡಕ್ ನಾನ್ ಇಷ್ಟಪಡ್ತೀನಿ. ಸರಿ, ಒಂದ್ ವೇಳೆ ಅಣ್ಣ ಒಪ್ಲೇ ಇಲ್ಲ ಅಂದ್ರೆ ಆಗೇನ್ ಮಾಡೋದು? ನಾವೇ ಸಪರೇಟ್ ಆಗಿ ಮಾಡಿದ್ರಾಯ್ತು. ಓನ್ ಆಗಿ ಸುಶಾಂತ್ ಕನ್ಸ್ಟ್ರಕ್ಷನ್ಸ್ ಅಂತ ಶುರು ಮಾಡಿ. ನಾನ್ ನಿಮಗ್ ಸಪೋರ್ಟ್ ಮಾಡ್ತೀನಿ, ನಿಮಗ್ ಬೆಂಬಲವಾಗಿರ್ತೀನಿ. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಅನ್ಸುತ್ತೆ. ಅಣ್ಣ ಒಪ್ಲಿಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ನಾವೇ ತಗೊಳ್ಳೋಣ. ನೆನಪಿನ ಶಕ್ತಿ ಒಂದ್ ಬಿಟ್ರೆ ಈಗ ನೀನು ಆರೋಗ್ಯವಾಗಿದೀಯಮ್ಮ. ಇದನ್ನ ನಾನ್ ಹೇಳ್ತಾ ಇಲ್ಲ, ನಿನ್ ನಾಡಿ ಮಿಡ್ತಾ ಹೇಳ್ತಾ ಇದೆ. ಈಗ ಧ್ಯಾನ ಮುದ್ರೆಯಲ್ಲಿ ಕೂತ್ಕೋ. ರೀ, ಮಗುಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ, ನೀವೊಂದ್ಸಲ ಹೇಳ್ಕೊಡಿ. ಹಾ ಹಾ ಹಾ, ನೋಡಮ್ಮ, ಹೀಗೆ ಹೀಗೆ ಕೂತ್ಕೋ. ಕಣ್ಮುಚ್ಕೋ. ನಿಧಾನವಾಗಿ ಒಳಗಡೆಗೆ ಉಸಿರು ತಗೋಮ್ಮ. ಈಗ ತಗೊಂಡಿರೋ ಉಸಿರನ್ನ ನಿಧಾನವಾಗಿ ಹೊರಗಡೆಗೆ ಬಿಡು. ನಿಧಾನವಾಗಿ ಯೋಚನೆ ಮಾಡು ಮಗು. ನೀನು ಆ ಬೆಟ್ಟದ ತುದಿಗೆ ಹೇಗ್ ಬಂದೆ? ನಿನ್ ಜೊತೆಯಲ್ಲಿ ಯಾರ್ಯಾರು ಬಂದ್ರು? ನೀವು ಅಲ್ಲಿ ಏನೇನ್ ಮಾಡಿದ್ರಿ? ನೀನ್ ಹೇಗ್ ಜಾರ್ ಕೆಳಗಡೆ ಬಿದ್ದೆ? ರೀ,
ಮಗು ಆಯಾಸ ಮಾಡ್ಕೋತಿದೆ ಅನ್ಸುತ್ತೆ. ಒಂದ್ ನಿಮಿಷ ಇರು ಶಾರದಾ. ಕಷ್ಟ ಪಡದೆ ಫಲ ಸಿಗೋದಿಲ್ಲ. ಸ್ವಲ್ಪ ಜ್ಞಾಪಿಸ್ಕೊಮ್ಮ. ನಾನ್ ಹೇಳ್ತೀನಿ, ಹೀಗಿರ್ಬೋದ ನೋಡು. ನಾನ್ ಹೇಳೋದನ್ನ ಕಲ್ಪನೆ ಮಾಡ್ಕೋತಾ ನೆನ್ಪು ಮಾಡ್ಕೋತಾ ಹೋಗು. ನೀನು ಆ ಕಾಡಲ್ಲಿ ನಡ್ಕೊಂಡು ಬರ್ತಾ ಇದೀಯಾ. ಸುತ್ತ ಹಸಿರು, ಹಕ್ಕಿಗಳ ಕಲರವ. ನಿನ್ ಜೊತೆ ಬಂದವರೆಲ್ರೂ ಖುಷಿ ಖುಷಿಯಾಗಿದ್ದಾರೆ. ನೀನು ಅವ್ರೆಲ್ರಿಗಿಂತ ಖುಷಿಯಾಗಿದೀಯಾ. ಎಲ್ಲೋ ಹತ್ತಿರದಲ್ಲಿ ನದಿ ಹರಿತಾ ಇರುವಂತ ಶಬ್ದ ನಿನ್ ಕಿವಿಗ್ ಬೀಳ್ತಾ ಇದೆ. ತಂಪಾಗಿ ಗಾಳಿ ಬೀಸ್ತಾ ಇದೆ. ಹೀಗೆ ನಿಧಾನವಾಗಿ ಒಂದೊಂದೇ ವಿಷಯನ ಯೋಚನೆ ಮಾಡ್ತಾ ಹೋಗಮ್ಮ. ಹಾ, ಇಲ್ಲ, ನನಗೇನು ನೆನ್ಪಾಗ್ತಾ ಇಲ್ಲ. ನನಗೇನು ನೆನಪಿಗೆ ಬರ್ತಿಲ್ಲ. ನನಗ್ ನಾನೇ ಪ್ರಶ್ನೆ ಕೇಳ್ಕೊತಿದ್ದೀನಿ. ನಾನು ಯಾರು? ನಾನು ಎಲ್ಲಿಗೆ ಹೋದೆ? ಇಲ್ಲಿಗೆ ಯಾಕೆ ಬಂದೆ? ಬಂದವರೆಲ್ಲ ಎಲ್ಲಿಗೆ ಹೋದ್ರು? ಯಾರ್ಯಾರಿದ್ರು? ನನಗೊಂದು ಅರ್ಥ ಆಗ್ತಿಲ್ಲ. ನನಗ್ ನೀವು ಕೇಳ್ತಿರೋ ಪ್ರಶ್ನೆ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ಲ. ಯೋಚನೆ ಮಾಡ್ತಿದ್ರೆ ನನ್ನ ತಲೆ ಸಿಡ್ದಂಗ್ ಆಗ್ತಿದೆ. ಅಯ್ಯೋ ನನ್ ಕಂದ, ನೀನ್ ಅಳ್ಬೇಡ ಕಂದ. ನೀನ್ ಹತ್ರ ನನ್ನ ಹೊಟ್ಟೆ ಕಿವುಚುತ್ತೆ ರೀ. ಬೇಡ, ಬಿಟ್ಬಿಡಿ. ಮಗುಗೆ ಯಾವಾಗ ನೆನ್ಪಾಗುತ್ತೋ ಆಗ್ಲಿ, ಅಲ್ಲಿವರೆಗೂ ಬಲವಂತ ಮಾಡಬೇಡಿ. ಶಾರದಾ, ಶಾರದಾ, ನಾನು ಬೇಕು ಅಂತ ಮಾಡ್ತಾ ಇದ್ದೇನೆ ಶಾರದಾ. ಮಗುಗೆ ನೆನಪು ಬಂದ್ರೆ ಅವಳು ಯಾರು ಅಂತ ಗೊತ್ತಾಗುತ್ತೆ. ಅವಳು ಮನೆಗೆ ಹೋಗಿ ಸೇರ್ಕೋಬತ್ತಾನೆ. ಜೀವನದಲ್ಲಿ ನಾನು ಯಾರು ಅಂತ ಗೊತ್ತಾಗಿ ಬದುಕೋದೇ ಬೇರೆ. ನಾನು ಯಾರು ಅಂತ ಪ್ರಶ್ನೆ ಕೇಳ್ಕೊಂಡು ಬದುಕೋದು ಹಿಂಸೆ. ಆ ನೋವು ಬರೋದ್ ಬೇಡ ಅಂತ ತಾನೇ ನಾನು ಕೇಳ್ದೆ. ನೋಡಮ್ಮ, ದಯವಿಟ್ಟು ನನ್ನ ಕ್ಷಮಿಸು. ನಿನಗೆ ನೋವು ಕೊಡ್ಬೇಕು ಅನ್ನೋ ಉದ್ದೇಶ ನಂದಲ್ಲಮ್ಮ. ನೀನು ಬಲವಂತವಾಗಿ ಯಾವ್ದು ಯೋಚನೆ ಮಾಡಕ್ ಹೋಗ್ಬೇಡ. ಅದ್ ಯಾವಾಗ ನೆನಪು ಬರುತ್ತೋ ಅವಾಗ ಬರ್ಲಿ.